68 ವರ್ಷದಲ್ಲಿ 58 ವರ್ಷದ ಆಕೆ ಜೊತೆ ಎರಡನೇ ಮದುವೆ. ಇಳಿ ವಯಸ್ಸಿನಲ್ಲಿ ಎರಡನೇ ಮದುವೆಯಾದ ಅಪ್ಪನ ಮೇಲೆ ಮಕ್ಕಳು ಬಹಳ ಸಿಟ್ಟಾಗಿದ್ದಾರೆ. ತಂದೆ ವಿರುದ್ಧವೇ ಠಾಣೆ ಮೆಟ್ಟಿಲೇರಿದ್ದಾರೆ ಮಕ್ಕಳು. ಅರವತ್ತೆಂಟು ವರ್ಷದ ವ್ಯಕ್ತಿ 58 ವರ್ಷದ ಆಕೆಯನ್ನ ಎರಡನೇ ಮದುವೆಯಾಗಿದ್ದಾರೆ. ಈ ಒಂದು ವಿಚಾರ ಮಕ್ಕಳಿಗೆ ಸಿಕ್ಕಾಪಟ್ಟೆ ಕೋಪ ಬರೋದಕ್ಕೆ ಕಾರಣ ಆಗಿದೆ. ತಂದೆ ವಿರುದ್ಧ ಠಾಣೆ ಮೆಟ್ಟಿಲೇರಿದ್ದಾರೆ ಮಕ್ಕಳು. ಮಕ್ಕಳ ಕಾಟಕ್ಕೆ ಬೇಸತ್ತು ಅಪ್ಪ ಕೂಡ ಠಾಣೆ ಮೆಟ್ಟಿಲೇರಿದ್ದಾರೆ. ಮಚ್ಚೆ ಹಿಡಿದುಕೊಂಡೇ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆಸ್ತಿಗಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ತಂದೆ ರಾಜಣ್ಣ ಆರೋಪ ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿರುವಂತಹ ಘಟನೆ ಇದು. 2 ವರ್ಷದ ಹಿಂದೆ ರಾಜಣ್ಣ ಅವರ ಮೊದಲ ಪತ್ನಿ ಮೃತಪಟ್ಟಿರ್ತಾರೆ. ಡಿಸೆಂಬರ್ 17ನೇ ತಾರೀಕು ಗೀತಾ ಅನ್ನುವಂಥವರನ್ನ ಎರಡನೇ ಮದುವೆ ಆಗಿರ್ತಾರೆ ರಾಜಣ್ಣ. ತಂದೆ ಎರಡನೇ ಮದುವೆ ಆಗಿದ್ದಕ್ಕೆ ಮಕ್ಕಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ದೂರು ಸಲ್ಲಿಸಿದ್ರು ಕೂಡ ಯಾವುದೇ ಕ್ರಮ ಇಲ್ಲ ಅಂತ ರಾಜಣ್ಣ ಆರೋಪ ಮಾಡ್ತಾ ಇದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳು, ಓರ್ವ ಪುತ್ರನಿಗೆ ಮದುವೆ ಮಾಡಿ ಆಸ್ತಿ ಕೊಟ್ಟಿದ್ದೀನಿ, ನನ್ನ ಬಳಿ ಒಂದು ಮನೆ ಇದೆ, ಅದನ್ನೂ ಕೊಡಿ ಅಂತೇಳಿ ಇವ್ರು ಸೇರ್ಕೊಂಡು ನನಗೆ ಹಲ್ಲೆ ಮಾಡ್ತಾ ಇದ್ದಾರೆ. ನನ್ನ ಕಷ್ಟ ಸುಖಕ್ಕೆ ನೆರವಾಗ್ಲಿ ಅಂತ ಎರಡನೇ ಮದುವೆ ಆಗಿದ್ದೀನಿ, ಸೂಕ್ತ ರಕ್ಷಣೆ ಕೊಡಿ ನನಗೆ ಅಂತ ರಾಜಣ್ಣ ಗೀತಾ ದಂಪತಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಎಕ್ಸ್ಕ್ಲೂಸಿವ್ ಫುಟೇಜು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಕೈಯಲ್ಲಿ ಮಚ್ಚಿದೆ. ಒಂದು ಕಡೆ ತಂದೆ ಎರಡನೇ ಮದುವೆ ಆಗಿರೋದಕ್ಕೆ ಮಕ್ಕಳು ಸಿಟ್ಟೆದ್ದಿದ್ದಾರೆ. ಅದರ ಜೊತೆಗೆ ಈ ರಾಜಣ್ಣ ಹೇಳ್ತಾ ಇರುವಂಥದ್ದು ಆಸ್ತಿ ವಿಚಾರಕ್ಕಾಗಿ ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ನನಗೆ ರಕ್ಷಣೆ ಬೇಕು ಅಂತೇಳಿ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿರುವಂತಹ ಘಟನೆ ಇದು. 2 ವರ್ಷದ ಹಿಂದೆ ರಾಜಣ್ಣ ಅವರ ಮೊದಲನೇ ಪತ್ನಿ ಮೃತಪಟ್ಟಿರ್ತಾರೆ. ಈ ಮೊನ್ನೆ ಅಷ್ಟೇ ಡಿಸೆಂಬರ್ 17ನೇ ತಾರೀಕು ಗೀತಾ ಅನ್ನುವಂಥವ್ರನ್ನ ಎರಡನೇ ಮದುವೆ ಆಗಿದ್ದಾರೆ. ಆ ತಂದೆ ಎರಡನೇ ಮದುವೆ ಆಗಿದ್ದಕ್ಕೆ ಮಕ್ಕಳು ಅವ್ರಿಗೆ ಇಷ್ಟ ಇರಲಿಲ್ಲ, ಒಪ್ಪಿಗೆ ಇರಲಿಲ್ಲ. ಯಾಕಂತಂದರೆ ಇಲ್ಲಿ ಮಕ್ಕಳಿಗೆ ಯಾವ ಕಾರಣಕ್ಕೆ ಇಷ್ಟ ಇಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ತಂದೆ ಹೇಳ್ತಾ ಇರುವಂಥದ್ದು ನನ್ನ ಕಷ್ಟ ಸುಖಕ್ಕೆ ನೆರವಾಗಲಿ ಅಂತೇಳಿ ನಾನು ಎರಡನೇ ಮದುವೆ ಆಗಿದ್ದೀನಿ, ಬಟ್ ನನಗೆ ರಕ್ಷಣೆ ಇಲ್ಲ, ಅವ್ರು ನನಗೆ ಆಸ್ತಿ ವಿಚಾರವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟರು ಯಾವುದೇ ರೀತಿಯಾದಂಥ ಕ್ರಮ ಆಗ್ತಾ ಇಲ್ಲ, ನನಗೆ ರಕ್ಷಣೆ ಕೊಡಿ ಅಂತೇಳಿ ಈಗ ಮೊನ್ನೆ ಮದುವೆ ಆಗಿರುವಂಥ ಗೀತಾ ಅದರ ಜೊತೆಗೆ ರಾಜಣ್ಣ ಇಬ್ಬರು ಕೂಡ ಸ್ಟೇಷನ್ ಮೆಟ್ಲೇರಿ ನಮಗೆ ಸೂಕ್ತ ರಕ್ಷಣೆ ಕೊಡಿ ಅಂತೇಳಿ ಈ ದಂಪತಿಗಳು ಮನವಿ ಮಾಡ್ಕೊಂಡಿದ್ದಾರೆ. ಬಟ್ ಇಬ್ಬರು ಹೆಣ್ಮಕ್ಳು, ಒಬ್ಬ ಗಂಡು ಮಗು ಇದ್ದಾರೆ ರಾಜಣ್ಣ ಅವರಿಗೆ. ಮೊದಲ ಪತ್ನಿಯವರು ಮೃತಪಟ್ಟಿರ್ತಾರೆ ಕಳೆದ 2 ವರ್ಷದ ಹಿಂದೆ. ಆಮೇಲೆ ತಮಗೆ ಕಷ್ಟ ಸುಖಕ್ಕೆ ಆಗಲಿ ಅಂತೇಳಿ ಈಗ ಎರಡನೇ ಮದುವೆ ಆಗಿದ್ದೀನಿ ನಾನು. ಬಟ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತೇಳಿ ಪೊಲೀಸ್ ಸ್ಟೇಷನಿಗೆ ಬರುವಂಥ ಸಂದರ್ಭದಲ್ಲಿ ಮಚ್ಚಿಡ್ಕೊಂಡೇ ತಂದೆ ರಾಜಣ್ಣ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಆ ಸಂದರ್ಭ ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ. ಈಗ ಮೊನ್ನೆ ಅಷ್ಟೇ ಎರಡನೇ ಮದುವೆ ಆಗಿರ್ತಾರೆ. ಮಕ್ಕಳಿಗೆ ಇದು ಒಪ್ಪಿಗೆ ಇರಲಿಲ್ಲ. ಬಟ್ ಏನು ಆಸ್ತಿ ಕೊಡಲ್ಲ ಅಂತನೋ ಅಥವಾ ಈಗ ತಂದೆ ಹೇಳ್ತಾ ಇರೋಂಥ ಪ್ರಕಾರ ಇಬ್ಬರೇ ಈಗ ಮಕ್ಕಳಿಗೆಲ್ಲ ಮದುವೆ ಮಾಡಿಕೊಟ್ಟು ಅವ್ರಿಗೆ ಏನೇನು ಅವ್ರ ಪಾಲು ಕೊಡಬೇಕು, ಆಸ್ತಿ ಕೊಡಬೇಕೆಲ್ಲ ಕೊಟ್ಟಿದ್ದೀನಿ, ಒಂದೇ ಒಂದು ಮನೆ ಇಟ್ಕೊಂಡಿದ್ದೀನಿ, ಅದು ನನಗೆ ಬೇಕು, ಅದನ್ನೂ ಬರ್ಕೊಡು ಅಂತೇಳಿ ಇವರು ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪವನ್ನು ಆ ತಂದೆ ರಾಜಣ್ಣ ಮಾಡ್ತಾ ಇದ್ದಾರೆ.